ಹಾಯ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್ ಎಲ್ರದ್ದು ಕಾಫಿ ಆಯಿತಾ? ಸೊ ನಾನು ಬೆಳಗ್ಗೆ ಎಲ್ಲಿಗೆ ಹೊರಟಿದ್ದೀನಿ ಗೊತ್ತಾ? ಅಂಗಡಿಗೆ ಹೋಗ್ತಿದ್ದೀನಿ ಅಪರೂಪಕ್ಕೆ. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಶೇರಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ನೀವು ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ವೀಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ವೀಡಿಯೋಸ್ನ ನೋಡಿ. ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಸೊ ಇವತ್ತಿನ ಬ್ಲಾಗ್ ಏನು ಅಂದರೆ, ಬೆಳಗ್ಗೆನೆ ಅಂಗಡಿಗೆ ಹೋಗಿ ಬರ್ತಾ ಇರುವಾಗ ಅಲ್ಲಿ ಎದುರುಗಡೆ ಆಂಟಿ ಮನೇಲಿ ಗಿಡ ತುಂಬ ಹೂವು ಆಯಿತಾ, ಆಂಟಿ ಕುಯ್ಕೊಳ್ಳ ಅಂತ ಕೇಳಿದೆ. ಸರಿ ಕುಯ್ಕೊ ಅಂತ ಅವರು ಅಂದ್ರ. ಹಾಗಾಗಿ ಅಲ್ಲಿ ಡಿಫ್ರೆಂಟ್ ಕಲರಲ್ಲಿ ದಾಸವಾಳ ಹೂವು ಆಯಿತು. ಸೊ ಅದನ್ನೆಲ್ಲ ಕುಯ್ಕೊಂಬಂದೆ. ಇನ್ನೊಂದು ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರಲ್ಲಿತ್ತು, ಬೇಬಿ ಪಿಂಕ್ ಕಲರಲ್ಲಿತ್ತು. ಸೊ ಅದನ್ನು ಕೀಳೋಣ ಅಂದ್ಕೊಂಡೆ, ಬಟ್ ಅದು ಬೇಲಿಯಿಂದ ಆ ಕಡೆಗಿತ್ತು. ಅದನ್ನು ಬೇಲಿ ಆರಿ ಸಾಹಸ ಮಾಡೋಷ್ಟು ಬೆಳಗ್ಗೆನೇ ಪೇಷನ್ಸ್ ಇರಲಿಲ್ಲ. ಬೆಳಗ್ಗೆನೇ ಬಂದಿದ್ನಲ್ಲ ಅಂಗಡಿಗೆ, ಅಲ್ಲಿ ಏನೂ ಕೆಲಸ ಮಾಡಿರಲಿಲ್ಲ ಮನೆಯಲ್ಲಿ. ಹಾಗಾಗಿ ಏನು ಬೇಡ, ಇನ್ನೊಂದು ದಿನ ನೋಡ್ಕೊಳ್ಳೋಣ ಅಂತ ಗಿಡಕ್ಕೊಂದು ವಾರ್ನಿಂಗ್ ಕೊಟ್ಬಿಟ್ಟು ಹಾಗೆ ಬಂದೆ. ಇನ್ನೊಂದು ದಿನ ಬಂದೇ ಬರ್ತೀನಿ, ನಿನ್ನ ಕಿತ್ತೇ ಕೀಳ್ತೀನಿ ಅಂತ ಹೇಳಿಬಿಟ್ಟು ಆ ಗಿಡದಿಂದ ಹಾಗೆ ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಬಾಗಿಲೆಲ್ಲ ಗುಡಿಸ್ದೆ. ಬಾಗಿಲೆಲ್ಲ ಗುಡಿಸೋಕ್ಕಿಂತ ಮುಂಚೆ ಎಂತ ಗೊತ್ತಾ, ಈ ಚಪ್ಪಲೆಲ್ಲ ಬಿಟ್ಟಿರ್ತೀವಲ್ಲ, ಈ ಥಂಡಿಗೆ ಎಲ್ಲಿ ಬಿಟ್ಟರೂ ಇರ್ಬೆ ಆಗ್ತಾ ಇರುತ್ತಪ್ಪ. ಆ ಚಪ್ಪಲ್ ತುಂಬ ಇರ್ಬೆ ಆಗಿರುತ್ತೆ. ಕೆಳಗೆ ಏನು ಸ್ವೀಟ್ ಚೆಲ್ಲೋದು ಬೇಡ, ಏನೂ ಚೆಲ್ಲೋದು ಬೇಡ, ಚಪ್ಪಲ್ ಬಿಟ್ಟರೆ ಸಾಕು, ಅದ್ರ ಕೆಳಗೆ ತುಂಬ ಇರ್ಬೆ ಹತ್ತಿರುತ್ತೆ. ನೆಕ್ಸ್ಟು ಆ ಇರ್ಬೆ ಜೊತೆ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ಇನ್ನೇನು ಬಾಗಿಲೆಲ್ಲ ತೊಳೆದೆ. ಬಾಗಿಲು ತೊಳೆದ್ಮೇಲೆ ಇವತ್ತು ಮಂಗಳವಾರ ಬೇರೆ. ಸೊ ಹಾಗಾಗಿ ಈ ಬಾಗಿಲಿಗೆ ಚೆನ್ನಾಗಿ ಅರಿಶಿನ ಬಳಿದ್ಬಿಟ್ಟು, ಅರಿಶಿನ ಬಳಿಯೋದ್ರಿಂದ ಮನೆಗೂ ಮನಸ್ಸಿಗೂ ಪಾಸಿಟಿವ್, ನನಗೆ ಮಾತ್ರ ಪಾಸಿಟಿವ್. ಸೊ ಬೇರೆಯವ್ರಿಗೆ ಹೇಗೋ ಏನೋ ಗೊತ್ತಿಲ್ಲ, ನನಗೆ ಮಾತ್ರ ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಸೊ ಹಾಗಾಗಿ ಅರಿಶಿನ ಎಲ್ಲ ಬಳಿದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಹೊಸ್ಲ ಮೇಲೆ ಹಾಗೆ ರಂಗೋಲಿ ಹಾಕಿ ನೆಕ್ಸ್ಟು ಬಾಗಿಲಲ್ಲಿ ರಂಗೋಲಿ ಹಾಕ್ತಾಯಿದ್ದೆ. ಈ ಬಾಗಿಲಲ್ಲಿ ರಂಗೋಲಿ ಹಾಕೋದು ಒಂದು 1 ಅವರ್ 2 ಅವರ್ ಅಷ್ಟೇ ಬಿಡಿ, ಬೇರೆ ಮಾತಿಲ್ಲ. ಯಾಕೆ ಅಂದರೆ ಮಳೆ ಬಂದು ತೊಯ್ದು ಬಳ್ದು ಕಳಿಸ್ಬಿಡುತ್ತೆ. ಸೊ ಫೈನಲಿ ನನ್ನ ರಂಗೋಲಿ ಔಟ್ಪುಟ್ ಹೀಗಿತ್ತು. ಸೊ ನೀನು ಮಳೆನಾದರೂ ಬಾ, ಏನಾದರೂ ಬಾ, ನಾನು ಹಾಕೋದೆ ಅಂತ ಹೇಳಿಬಿಟ್ಟು ಬಾಗಿಲಿಗೆ ಒಂದು ರಂಗೋಲಿ ಹಾಕಿಬಿಟ್ಟು ನೆಕ್ಸ್ಟು ತಿಂಡಿ ಮಾಡೋಕ್ಕೆ ಪುಳಿಯೋಗರೆ ಮಾಡೋಣ ಅನ್ನೋ ಮೈಂಡ್ಸೆಟ್ಟಲ್ಲೇ ಅಂಗಡಿಗೆ ಹೋಗಿ ಇವತ್ತು ಪುಳಿಯೋಗರೆ ಪ್ಯಾಕೆಟ್ನೆಲ್ಲ ತೊಗೊಬಂದೆ. ಆಲ್ಮೋಸ್ಟ್ ನಾನು ಅಂಗಡಿಗೆ ಜಾಸ್ತಿ ಹೋಗಲ್ಲ, ನನ್ನ ಮಕ್ಕಳೇ ಹೋಗೋದು. ಅವಳು ದೊಡ್ಡವಳಿಗೆ ಎಪ್ಸಿ ನಾನು ಅಂಗಡಿಗೆ ಕಳಿಸೋಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ, ಅದಕ್ಕೆ ನಾನೇ ಹೋಗಿದ್ದೆ. ನೆಕ್ಸ್ಟು ಎಲ್ಲ ಕೆಲಸ ಮಾಡ್ಕೊಂಡು ಮುಗಿಸಿದ್ಮೇಲೆ ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡಿದ್ಮೇಲೆ ನಮ್ಮ ಮುಖಕ್ಕೆ ಏನಾದರೂ ಹಚ್ಚಲಿಲ್ಲ ಅಂದರೂ ಒಂದು ಬೊಟ್ಟಾದರೂ ಇಡಬೇಕು ಅಂತ ಹೇಳಿಬಿಟ್ಟು ಹಾಗೆ ಒಂದು ಕಾಡಿಗೆ ಇಟ್ಬಿಟ್ಟು ಕಾಡಿಗೆಯಲ್ಲಿ ಹಾಗೆ ಒಂದು ಗಂಧ ನಾಮ ಹೇಳ್ಕೊಂಡೆ. ನೆಕ್ಸ್ಟ್ ಇನ್ನೇನು ಪೂಜೆ ಮಾಡಬೇಕಲ್ಲ, ಪೂಜೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೆ. ಏನು ಅಂದರೆ ಇವಾಗ ನಾವು ಇದು ಇವಾಗ ಅಲ್ಲಿ ಕೆಳಗೆ ಅಲ್ವಾ ನನ್ನ ದೇವ್ರ ಮನೆ ಮಾಡಿರೋದು. ಸೊ ಇವಾಗ ಸ್ವಲ್ಪ ಗ್ಯಾಪ್ ಬಿಟ್ಟು ಗುಡಿಸಿದ್ರು ಅಲ್ಲಿ ಧೂಳು ಹಾರುತ್ತಾನೆ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಡಸ್ಟ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಏನಾದರೂ ಒಂದು ಮರ್ತು ಬಂದಿರ್ತಿದ್ದೀನಿ, ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹೂವು ಅಲ್ಲೇ ಬಿಟ್ಟು ಬಂದಿದ್ದೆ. ಮತ್ತೋಗಿ ಹೂವನ್ನೆಲ್ಲ ತೊಗೊಬಂದು ಹೂವನ್ನ ಇಡ್ತಾಯಿದ್ದೆ. ಡಿಫ್ರೆಂಟ್ ಹೂವನ್ನ 3 ದೇವರಿಗೂ ಡಿಫ್ರೆಂಟ್ ಕಲರಲ್ಲಿ ದಾಸವಾಳನ ಇಟ್ಟೆ. ನೆಕ್ಸ್ಟು ಕಾಮಾಕ್ಷಿ ದೀಪಕ್ಕೆಲ್ಲ ಹೂವು ಇಟ್ಬಿಟ್ಟು ಇನ್ನು ಉಳ್ದಿದ್ದು 2 ದಾಸವಾಳ, ವೈಟ್ ಕಲರ್ ದಾಸವಾಳ ಇತ್ತು, ಅದನ್ನು ತಂದು ಬಾಗಿಲಿಗೆ ಇಟ್ಟಿದ್ದೆ. ಇನ್ನೆರಡು ಯೆಲ್ಲೋ ಕಲರ್ ರೋಸ್ ಉಳೀತು. ಸೊ ಅದನ್ನು ಮಕ್ಳಿಗೆ ಮುಡ್ಸೋಣ ಅಂದೆ, ಮರ್ತುಬಿಟ್ಟೆ. ಸೊ ಅದು ನನ್ನ ಅಕೌಂಟಲ್ಲಿ ಹಾಗೆ ಬಾಕ್ಸಲ್ಲೇ ಎತ್ತಿಕ್ತೆ. ಅದೆಲ್ಲ ಮುಗಿಸಿದ್ಮೇಲೆ ಇನ್ನೇನು ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ಹಚ್ಚುತ್ತಾ ಇದ್ದೆ. ನಾನು ದೇವ್ರ ದೀಪ ಜೊತೆ 2 ಮಣ್ಣಿನ ದೀಪ ಹಚ್ಚುತ್ತಿದ್ದೆ. ಫಸ್ಟು ಉಪ್ಪಿನ ದೀಪ ಹಚ್ಚುತ್ತಿದ್ದೆ. ಬಟ್ ಇವಾಗ ಇಲ್ಲಿ ಉಪ್ಪಿಟ್ರೆ ಏನಾಗುತ್ತೆ ಗೊತ್ತಾ, ಅದು ಕೆಳಗಡೆ ಬೇಗ ನೀರು ಬಿಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ ಉಪ್ಪಿಡ್ತಿಲ್ಲ. ನೆಕ್ಸ್ಟು ಬೇಸಿಗೆ ಟೈಮಲ್ಲಿ ಇಡೋಣ ಅಂದ್ಕೊಂಡು ಸುಮ್ಮನೆ ತೆಗೆದೆ ಅದನ್ನು. ದೀಪನೆಲ್ಲ ಹಚ್ಬಿಟ್ಟು ಇನ್ನೇನು ಪೂಜೆ ಮಾಡಬೇಕಲ್ಲ, ಪೂಜೆ ಮಾಡೋಣ ಅಂತ ಹೇಳಿ ಪೂಜೆನ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನಾನು ಜಾಸ್ತಿ ಪೂಜೆ ಮಾಡಲ್ಲ, ನನ್ನ ಮಗಳೇ, ದೊಡ್ಡ ಮಗಳೇ ಪೂಜೆ ಮಾಡೋದು. ನಾನೆಲ್ಲ ರೆಡಿ ಮಾಡಿಕೊಟ್ಟೆ ಅಂದರೆ ಅವಳು ಪೂಜೆ ಹೋಗ್ತಾಳೆ ಸ್ಕೂಲಿಗೆ. ಫೈನಲಿ ಪೂಜೆ ಮುಗಿದ್ಮೇಲೆ ನನ್ನ ದೇವ್ರ ಮನೆ ಇದೇ ಥರನೇ ಇರೋದು. ಸೊ ನನಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ, ಬಟ್ ದೇವ್ರು ಎಲ್ಲಿದ್ದಾನೋ ಎಲ್ಲೋ ನಮ್ಮ ಮನಸ್ಸಲ್ಲಿದ್ದಾನೆ. ಸೊ ಹಾಗಾಗಿ ದೇವ್ರನ್ನ ಎಲ್ಲಿಟ್ಟರೆ ಏನು, ನಮ್ಮ ಮನಸ್ಸಲ್ಲಿದ್ದಾನೆ ಅಂದ್ಕೊಂಡು ನೆಕ್ಸ್ಟು ತಿಂಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಹೇಳಿದ್ನೆಲ್ಲ ಪುಳಿಯೋಗರೆ ಮಾಡಿದೆ ಅಂತ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಎಲ್ರದ್ದು ಕಾಫಿ ಆಯಿತಾ? ಸೊ ಈ ವಿಡಿಯೋ ನಿಮಗೆ ಬರುವಾಗ ಮಾರ್ನಿಂಗ್ ಆಗಿರುತ್ತೆ. ಸೊ ಗುಡ್ ಈವ್ನಿಂಗ್ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ, ಬಟ್ ಆದರೂ ನಾನು ಹೇಳ್ತೀನಿ ಗುಡ್ ಈವ್ನಿಂಗ್. ಸೊ ಎಲ್ಲಿಗೆ ಹೊರಟಿದ್ದೀನಿ ಅಂದರೆ, ಫ್ರೆಶ್ ಆಗಿ ಕರಿಬೇವು ಸೊಪ್ಪು ಕಿತ್ಕೊಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಅದು ಎಂತ ಗೊತ್ತಾ, ಕಿತ್ತಿಟ್ಟು ಇಟ್ಕೊಂಡ್ರೆ ಸರಿಯಾಗಲ್ಲ. ಒಂದು ದಿನಕ್ಕೆ ಆಗಷ್ಟೇ ಕಿತ್ಕೊಳ್ಳೋದು, ಜಾಸ್ತಿ ಕಿತ್ಕೊಳ್ಳಲ್ಲ.
ಹಾಗಾಗಿ ಇವಾಗ ಹೋಗಿ ಮತ್ತೆ ಕಿತ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಮನೆ ಹತ್ರ ಗಿಡ ಇದೆ, ಬಟ್ ಅದು ಇವಾಗ ಕಿತ್ತು ನನ್ನ ಮಕ್ಳಿಗೆ ಕರಿಬೇವು ಸೊಪ್ಪು ಕಿತ್ಕೊಬರಕ್ಕೆ ಹೇಳ್ತೀನಲ್ಲ, ಅವ್ರು ಚಿಗುರು ಬರಕ್ಕೇ ಕಿತ್ಬಿಡ್ತಾರೆ, ಅದು ಚಿಗುರಕ್ಕೆ ಬಿಡಲ್ಲ. ಹಾಗಾಗಿ ನಾನೇ ಟೈಮ್ ಇದ್ದಾಗ ಇಲ್ಲಿ ಬಂದು ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೊಂದು ಗಿಡ ಇದೆ. ಸೊ ನೋಡಿ, ಇಲ್ಲೊಂದು ಗಿಡ ಇದೆಯಾ, ಸೊ ಇದ್ರಲ್ಲಿ ಕೀಳೋಣ ಅಂತ ಬಂದೆ. ಇದರಲ್ಲಿ ಚೆನ್ನಾಗಿದೆ ಸೊಪ್ಪುಗಳು, ಹಾಗಾಗಿ ಇದ್ರಲ್ಲಿ ಕಿತ್ತರೆ ಅದು ಚಿಗುರುತ್ತಾ, ಇದಷ್ಟೊತ್ತಿಗೆ ಚಿಗುರೋಕ್ಕೆ ಟೈಮ್ ಕೊಡ್ಬೋದು. ಹಾಗಾಗಿ ಇದನ್ನು ಕೀಳ್ತಾಯಿದ್ದೀನಿ. ಏನು ಗೊತ್ತಾ ಗಾಯ್ಸ್, ತುಂಬ ದಿನದ ಮೇಲೆ ತುಂಬ ಕಮೆಂಟ್ಸ್ನ ನಾನು ಓದ್ತಿದ್ದೀನಿ. ಯಾಕೆ ಅಂದರೆ ಒಂದು ಕಾಲದಲ್ಲಿ ಈ ಥರ ಕಮೆಂಟ್ಸ್ ಬರುತ್ತಾ, ನನಗೆ ಹಿಂಗೆ ಸಬ್ಸ್ಕ್ರೈಬರ್ಸ್ ಬರ್ತಾರಾ ಅನ್ನೋ ಒಂದು ಡೌಟಲ್ಲಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ಬಟ್ ಇವಾಗ ಸಬ್ಸ್ಕ್ರೈಬರ್ಸು ಆಗ್ತಿದ್ದೀರಾ, ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಬರ್ತಿದೆ. ಇದೆಲ್ಲ ನಿಮ್ಮಿಂದನೇ, ಈ ಖುಷಿಗೆ ನೀವೇ ಕಾರಣ. ಸೊ ತುಂಬ 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 ಥ್ಯಾಂಕ್ ಯು. ಇದೇ ಥರನೇ ನನಗೆ ಮುಂದೆ ನಿಮ್ಮ ಸಪೋರ್ಟ್ ಸಿಗಲಿ ಅಂತ ನಿಮ್ಮ ಹತ್ರ ಯಾವಾಗಲೂ ಕಳಕಳಿಯಿಂದ ಬೇಡ್ಕೊಳ್ತೀನಿ. ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಒನ್ಸ್ ಅಗೈನ್. ತುಂಬ ಖುಷಿಯಾಗಿದ್ದೀನಿ ಗಾಯ್ಸ್. ಯಾರೆಲ್ಲ ನಿನ್ನಿಂದ ಆಗಲ್ಲ ಅಂತ ಹೇಳಿದ್ರೋ, ಅವ್ರ ಮುಂದೆ ಒಂದು ದಿನ ನನ್ನಿಂದ ಆಗುತ್ತೆ ಅಂತ ನಾನು ಹೇಳೋ ಒಂದು ದಿನ ಬರುತ್ತೆ. ಅದು ನಿಮ್ಮಿಂದನೇ ಅಂತ ನಾನು ಅಂದ್ಕೊತೀನಿ. ಸೊ ಇದೇ ಥರನೇ ಸಪೋರ್ಟ್ ಮಾಡಿ ಗಾಯ್ಸ್, ಆಯಿತಾ? ಸೊ ನಿಮ್ಮ ಹತ್ರ ಎಲ್ಲ ಡೈಲಾಗೆಲ್ಲ ಮಾತಾಡಿಕೊಂಡು, ಡೈಲಾಗೆಲ್ಲ ನನ್ನ ಮನಸ್ಸಿನ ಮಾತೆ. ಸೊ ಆ ಮಾತೆಲ್ಲ ಮುಗಿಸಿದ್ಮೇಲೆ ಇನ್ನೇನು ಈವ್ನಿಂಗ್ ರೊಟೀನ್ ಸ್ಟಾರ್ಟ್ ಮಾಡಿದೆ. ಸೊ ಟೀನ ಬಿಸಿಗಿಟ್ಟಿದೆ. ನೆಕ್ಸ್ಟು ಸಾಂಬಾರಿಗೆ ಕಾಳು ಸುಲಿತಾ ಇದೆ. ಬೀನ್ಸ್ ಕಾಳು ಅಂತಾರಲ್ಲ, ಇಲ್ಲ ಕಾಳು ಬೀನ್ಸ್ ಅಂತಾರಲ್ವ, ಹಂಗೆ ಹೇಳಿದ್ರು ಒಂದೇ ಹಿಂಗೆ ಹೇಳಿದ್ರು ಒಂದೇ ಬಿಡಿ, ಎರಡೂ ಅದೇ ಕಾಳೆ. ಸೊ ಕಾಳು ಬೀನ್ಸ್ನೆಲ್ಲ ಸುಲ್ಕೊಳ್ತಾ ಇದ್ದೆ ಸಾಂಬಾರಿಗೆ. ಸೊ ನಾನು ಹೇಳಿದ್ನಲ್ಲ ಆ 2 ಹೂವು ನನ್ನ ಅಕೌಂಟಿಗೆ ಅಂತ, ಹಾಗೆ ನನ್ನ ಜಡೆಗೆ ಹಾಕೋಬಿಟ್ಟೆ ಆ 2 ಹೂವನ್ನ. ಸೊ ಹೆಂಗೆ ಕಾಣಿಸ್ತಿದೆ ಹೂವು, ಅದು ನೋಡಿದ್ರೆ ಹಳೆ ಕಾಲದಲ್ಲಿ ಕಿವಿ ಹತ್ರಕ್ಕೆ ಹೂವು ಇಟ್ಟಿರ್ತಾರಲ್ಲ ಆ ಥರ ಕಾಣ್ತಿದೆಯಲ್ಲ, ನನಗೆ ಆ ಥರ ಫೀಲ್ ಆದ್ದು. ಸೊ ಫೈನಲಿ ನಾಳೆ ತಿಂಡಿಗೆ ಹಿಟ್ಟು ರುಬ್ಬಬೇಕಾಗಿತ್ತು. ಸೊ ಹಿಟ್ಟನ್ನೆಲ್ಲ ರುಬ್ತಾ ಇದ್ದೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಹಿಟ್ಟು ರುಬ್ಬೋದ್ರಿಂದ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ತುಂಬ ಹೆಲ್ಪ್ ಆಗ್ತಿದೆ. ಹಾಗೆ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ ಕೂಡ ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ಯಾಮಿಲಿ.